ಕವಲಂದೆ ಅಂದ್ರೆ ಛೋಟಾ ಪಾಕಿಸ್ತಾನ್. ನ್ಯೂಸ್ 18 ನಿರಂತರ ವರದಿ. ಎಲ್ಲಿದ್ರು ಗೊತ್ತಾ ಕಿಡಿಗೇಡಿಗಳು, ಕೆಡ್ಡಾಕೆ ಕೆಡವಿದ್ದೇಗೆ ಕಿಡಿಗೇಡಿಗಳನ್ನ. ಕವಲಂದೆ ಕಿಡಿಗೇಡಿಗಳು ಅಂದರ್. ಮೈಸೂರಿನ ಕವಲಂದೆಯಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗಿದ್ರು ಇಬ್ಬರು. ಆ ಆರೋಪಿಗಳನ್ನ ಬಂಧಿಸಿದ್ರು ಪೊಲೀಸರು. ಇದು ನ್ಯೂಸ್ 18 ವರದಿಯ ಬಿಗ್ ಇಂಪ್ಯಾಕ್ಟ್. ಮೈಸೂರಿನ ಕವಲಂದೆಯಲ್ಲಿ ಪಾಕ್ ಪರ ಘೋಷಣೆಯನ್ನ ಕೂಗಿದ್ದಂತ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ನ್ಯೂಸ್ 18 ವರದಿ ಬಳಿಕ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ. ಅನಾನ್ ಖಾನ್, ಫಯಾಜ್ ಶರೀಫ್, ಈ ಇಬ್ಬರು ಕಿರಾತಕರು ಏನಿದ್ದಾರಲ್ಲ, ನಿಯತ್ತಿಲ್ಲದಂತವರು ಇವರು. ಈ ಇಬ್ಬರನ್ನು ಕೂಡ ಬಂಧಿಸಲಾಗಿದೆ. ಇವರು ಎಲ್ಲರನ್ನೂ ಹೋಗಿ ಪಾಕಿಸ್ತಾನಕ್ಕೆ ಬಿಟ್ಟು ಬರಬೇಕು. ಆ ಬಿಕಾರಿ ದೇಶಕ್ಕೆ ಬಿಟ್ಟು ಬರಬೇಕು. ಭಿಕ್ಷೆ ಎತ್ಕೊಂಡು ತಿಂತಾ ಇದ್ದಾರೆ ಆ ದೇಶದಲ್ಲಿ. ಆ ದೇಶದ ಪರವಾಗಿ ಘೋಷಣೆಯನ್ನ ಕೂಗಿದ್ರು ನಿಯತ್ತಿಲ್ಲದಂತ ಈ ಕಿರಾತಕರುಗಳು. ಅವರನ್ನ ಬಂಧಿಸಿದ್ದಾರೆ ಫೈನಲಿ ಪೊಲೀಸರು. ನ್ಯೂಸ್ 18 ವರದಿ ಬಳಿಕ ಆರೋಪಿಗಳನ್ನ ಅಂದರ್ ಮಾಡಲಾಗಿದೆ. ಇಂಥವರಿಂದಲೇ ನಮ್ಮ ದೇಶದಲ್ಲಿ ಪ್ರತಿದಿನ ಈ ರೀತಿಯಾದಂತ ಕೋಮು ಗಲಭೆಗಳು ನಡೀಲಿಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಇಂಥ ಮನಸ್ಥಿತಿ ಅವರಿಗೆ ಮಾತ್ರ ಉಗ್ರವಾದಂತ ಶಿಕ್ಷೆಯನ್ನ ಕೊಟ್ಟಂತ ಸಂದರ್ಭದಲ್ಲೇ ಬುದ್ಧಿ ಬರೋದು. ಇವರು ಸಗಣಿನೂ ತಿಂದಿರಲ್ಲ, ಇನ್ನು ಅದಕ್ಕಿಂತ ಕಡೆದಾಗಿ ಏನೋ ತಿಂದಿರ್ತಾರೆ. ಅದಕ್ಕೆ ಇಂಥ ಮನಸ್ಥಿತಿ ಬಂದಿರುತ್ತೆ. ಆರೋಪಿಗಳನ್ನ ಠಾಣೆಗೆ ಕರೆತಂದು ವಿಚಾರಣೆ ಮಾಡಲಾಗ್ತಾ ಇದೆ. ಪ್ರಕರಣದ ಬಗ್ಗೆ ನಿರಂತರ ವರದಿಯನ್ನ ಮಾಡಿತ್ತು ನ್ಯೂಸ್ 18 ಕನ್ನಡ. ಕವಲಂದೆಯಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದ್ದಂತ ಏಕೈಕ ಚಾನೆಲ್ ನ್ಯೂಸ್ 18 ಕನ್ನಡ. ಸರ್ಕಾರದ ಗಮನವನ್ನ ಸೆಳೆದಿತ್ತು ನ್ಯೂಸ್ 18 ಕನ್ನಡದ ವರದಿ. ಕ್ರಮಕ್ಕೆ ಸೂಚಿಸಿದ್ರು ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಮತ್ತು ಗೃಹ ಸಚಿವರಾಗಿರುವಂತಹ ಆರಗ ಜ್ಞಾನೇಂದ್ರ ಅವರು. ಇಬ್ಬರನ್ನು ಕೂಡ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಯಾವುದೇ ಕಾರಣಕ್ಕೂ ಸುಮ್ಮನೆ ಯಾವುದೋ ಒಂದು ಚಿಕ್ಕ ಪುಟ್ಟ ಕೇಸ್ ಹಾಕಿ ಕಳಿಸೋದಲ್ಲ, ಸರಿಯಾಗಿ ಉಗ್ರ ಶಿಕ್ಷೆ ಆಗ್ಬೇಕು. ಪೊಲೀಸರು ಪೊಲೀಸ್ ಭಾಷೆಯಲ್ಲಿ ಕೆಲವೊಂದು ಶಿಕ್ಷೆಯನ್ನ ಕೊಡ್ತಾರಲ್ಲ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ, ಅದನ್ನು ಮಾಡಿ ಕಳಿಸ್ಬೇಕು ಇವರಿಗೆ. ಅವಾಗ ಬುದ್ಧಿ ಬರುತ್ತೆ, ನಾವೆಲ್ಲಿದ್ದೀವಿ ಏನು ಎತ್ತ ಅಂತ. ಇವರು ಊಟ ತಿಂಡಿ ಇಲ್ಲ ಅಂದ್ರೆ ಯಾರು ಊಟ ಹಾಕರು? ಭಾರತದಲ್ಲಿ ಇರೋರೇ ಊಟ ಹಾಕ್ಬೇಕು ಇವರಿಗೆ. ಪಾಕಿಸ್ತಾನದಲ್ಲಿ ಯಾವನೋ ಬಂದ್ಬಿಟ್ಟು ಊಟ ಹಾಕಲ್ಲ. ಅವರೇ ಭಿಕ್ಷೆ ಎತ್ಕೊಂಡು ತಿಂತಾ ಇರುವಂತ ದೇಶ. ಅಂತ ದೇಶದ ಪರವಾಗಿ ಮಾತನಾಡ್ತಾರೆ. ಅಂತ ಮನಸ್ಥಿತಿ ಇರುವಂತ ಕ್ರೂರ ವ್ಯಕ್ತಿತ್ವದವರು ಇವರು. ವೃತ್ತಿಯಲ್ಲಿ ಕೂಲಿ ಕಾರ್ಮಿಕರಾಗಿದ್ದಾರೆ ಅಂತ ಈ ಆರೋಪಿಗಳು ಇಬ್ಬರು ಕವಲಂದೆ ಗ್ರಾಮದ ಯುವಕರೇ. ಪ್ರಕರಣದ ತೀವ್ರತೆ ಗೊತ್ತಾಗದೆ ಘೋಷಣೆಯನ್ನ ಕೂಗಿದ್ರಂತೆ. ಇವ್ರಿಗೇನು ಗೊತ್ತಾಗ್ದಲೇ ಘೋಷಣೆ ಕೂಗಿದ್ರಂತೆ ಇವರು. ಅವರ ಬಂಧನ ಆಗಿರೋ ವಿಚಾರ ತಿಳಿದಿದೆ. ಈಗ ಒಂದು ಸುದ್ದಿ ಹರಡ್ತಾ ಇದೆ, ಈಗಾಗಲೇ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ, ಅವ್ರನ್ನ ತನಿಖೆಗೆ ಒಳಪಡಿಸಿದ್ದಾರೆ ಅಂತ. ತನಿಖೆ ದೃಷ್ಟಿಯಿಂದ ಅದನ್ನ ಗೌಪ್ಯವಾಗಿ ಬಹುಶಃ ಇಟ್ಟಿರ್ಬೋದು ಪೊಲೀಸರು. ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ನಿಮ್ ಚಾನೆಲ್ಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂದ್ರೆ ನಿರಂತರವಾಗಿ ಬೆಳಗ್ಗೆಯಿಂದನೂ ಈ ವಿಚಾರದ ಮೇಲೆ ಬೆಳಕು ಚೆಲ್ಲಿ ಪೊಲೀಸರ ಕಾರ್ಯಪ್ರವೃತ್ತರಾಗಿ ದುಷ್ಕರ್ಮಿಗಳನ್ನ, ದೇಶದ್ರೋಹಿಗಳನ್ನ ಬೆನ್ನಟ್ಟಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದ್ರೆ ಅದರಲ್ಲಿ ನಿಮ್ಮ ಚಾನೆಲ್ ನ ಪಾತ್ರ ಬಹಳಷ್ಟು ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಮೇಡಮ್. ಈ ಕ್ರೆಡಿಟ್ ನಿಮ್ ಚಾನೆಲ್ಗೂ ಸಲ್ಲುತ್ತೆ. ನೀವು ಪಾಪ ಬೆಳಗ್ಗೆಯಿಂದನೂ ಇದ್ರ ಮೇಲೆ ಬೆಳಕು ಚೆಲ್ಲಿ ನಿಮ್ಮ ಅನೇಕರನ್ನ ಭೇಟಿ ಮಾಡಿ, ಅನೇಕರ ಜೊತೆ ಚರ್ಚೆ ಮಾಡಿ, ಈ ವಿಚಾರದ ಮೇಲೆ ಬೆಳಕು ಚೆಲ್ಲಿ ಬಹುಶಃ ಇಷ್ಟು ಬೇಗ ಬಂಧನ ಆಗುತ್ತೆ ಅಂತ ನಿಮ್ಮ ಕ್ರೆಡಿಟ್ ನಿಮ್ ಚಾನೆಲ್ಗೆ ಹೋಗುತ್ತೆ. ಸದ್ಯಕ್ಕೆ ನನಗೆ ನಿಮ್ಮ ಮಾಧ್ಯಮದ ಮುಖಾಂತರನೇ ಅವರ ಬಂಧನ ಆಗಿರೋ ವಿಚಾರ ತಿಳಿದಿದೆ. ಈಗ ಒಂದು ಸುದ್ದಿ ಹರಡ್ತಾ ಇದೆ, ಈಗಾಗಲೇ ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ, ಅವ್ರನ್ನ ತನಿಖೆಗೆ ಒಳಪಡಿಸಿದ್ದಾರೆ ಅಂತ. ತನಿಖೆ ದೃಷ್ಟಿಯಿಂದ ಅದನ್ನ ಗೌಪ್ಯವಾಗಿ ಬಹುಶಃ ಇಟ್ಟಿರ್ಬೋದು ಪೊಲೀಸರು. ಈ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ನಿಮ್ ಚಾನೆಲ್ಗೆ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸ್ತೀನಿ. ಯಾಕೆಂದ್ರೆ ನಿರಂತರವಾಗಿ ಬೆಳಗ್ಗೆಯಿಂದನೂ ಈ ವಿಚಾರದ ಮೇಲೆ ಬೆಳಕು ಚೆಲ್ಲಿ ಪೊಲೀಸರ ಕಾರ್ಯಪ್ರವೃತ್ತರಾಗಿ ದುಷ್ಕರ್ಮಿಗಳನ್ನ, ದೇಶದ್ರೋಹಿಗಳನ್ನ ಬೆನ್ನಟ್ಟಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದ್ರೆ ಅದರಲ್ಲಿ ನಿಮ್ಮ ಚಾನೆಲ್ ನ ಪಾತ್ರ ಬಹಳಷ್ಟು ಇದೆ ಅಂತ ನಾನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿವೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿವೇಶ್, ಈಗ ಇಬ್ಬರನ್ನು ಬಂಧಿಸಿ ವಿಚಾರಣೆ ಮಾಡ್ಲಾಗ್ತಾ ಇದೆ. ಹೌದು, ಏನ್ ಕೇಸ್ ಹಾಕಿದ್ದಾರೆ ಅಂತ? ರಾಷ್ಟ್ರದ್ರೋಹದ ಕೇಸನ್ನ ಹಾಕಿದಾರ ಅಥವಾ ಸುಮ್ಮನೆ ಏನೋ ವರದಿ ಪ್ರಸಾರ ಆಯ್ತು ಆ ಕಾರಣಕ್ಕೋಸ್ಕರ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಟ್ಟರು, ಗೃಹ ಮಂತ್ರಿಗಳು ಕೂಡ ರಿಯಾಕ್ಷನ್ ಕೊಟ್ಟರು, ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ಸುಮ್ಮನೆ ಯಾವುದೋ ಒಂದು ಕೇಸ್ ಹಾಕಿದಾರ?
ಏನಂದ್ರೆ ಪೃಥ್ವಿ ಈಗಾಗಲೇ ಒಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಂದ್ರೆ ಈ ಒಂದು ಪ್ರಕರಣವನ್ನ ಅಂದ್ರೆ ನಂಜನಗೂಡು ತಾಲೂಕಿನ ಒಂದು ಪುರಸಭೆಯ ಸದಸ್ಯರಾಗಿರುವಂತಹ ಏನು ಕಪಿಲೇಶ್ ಅವರ ಕಂಪ್ಲೇಂಟ್ ಏನಿದೆ ಆ ಕಂಪ್ಲೇಂಟ್ ಆಧಾರದಲ್ಲಿ ಸೆಕ್ಷನ್ 153A 153B ಹಾಗೂ 505 ಈ ಪ್ರಕರಣಗಳನ್ನ ಈಗ ಈ ಒಂದು ಪ್ರಕರಣದಲ್ಲಿ ಕೇಸನ್ನ ದಾಖಲು ಮಾಡಿರುವಂತದ್ದು. ಸದ್ಯದ ಮಟ್ಟಿಗೆ ಈಗಾಗಲೇ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧನವನ್ನ ಮಾಡಿದ್ದಾರೆ. ಈಗಾಗಲೇ ಇಬ್ಬರನ್ನು ಕೂಡ ಸ್ಥಳ ಮಹಜರಿಗೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಬ್ಬರು ಆರೋಪಿಗಳನ್ನ ಒಂದು ಕೌಲಂದೆ ಪೊಲೀಸ್ ಠಾಣೆ ಮುಂಭಾಗ ಇರುವಂತಹ ಒಂದು ಸ್ಥಳ ಏನಿದೆ ಆ ಸ್ಥಳದಲ್ಲಿ ಆ ಇಬ್ಬರು ಆರೋಪಿಗಳನ್ನ ಕರೆತಂದು ಸ್ಥಳ ಮಹಜರನ್ನ ಮಾಡುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗ್ತದೆ. ಜೊತೆಗೆ ಈಗ ಇಬ್ಬರನ್ನು ಆರೋಪಿಗಳನ್ನ ಬಂಧಿಸುವಂತ ಸಂದರ್ಭದಲ್ಲಿ ಕೆಲವೊಂದು ಹೇಳಿಕೆಗಳನ್ನ ಈ ಒಂದು ಆರೋಪಿಗಳು ಪೊಲೀಸ್ ಇಲಾಖೆಗೆ ನೀಡಿರುವಂತದ್ದು. ಮೂಲಗಳ ಪ್ರಕಾರ ಬಂದಿರೋ ಪೊಲೀಸ್ ಮೂಲಗಳ ಪ್ರಕಾರ ಇಬ್ಬರು ಆರೋಪಿಗಳಿಗೆ ಏನಂದ್ರೆ ಈ ಒಂದು ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಆಗಿರ್ಬೋದು, ಆ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅರಿಬಿಡುವಂತ ಸಂದರ್ಭದಲ್ಲಿ ಆಗ್ಲಿ ಈ ಪ್ರಕರಣದ ತೀವ್ರತೆ ಅವರಿಗೆ ಅರಿವಿಲ್ಲ ಅನ್ನೋದು ಇಲ್ಲಿ ಕಂಡು ಬಂದಿರುತ್ತದೆ. ಯಾಕೆಂದ್ರೆ ಈ ಒಂದು ಯಾವುದೇ ಅವರು ಈ ವಿಡಿಯೋನ ಮಾಡ್ತಾರೆ ತಮ್ಮ ಏನು ಹುಮ್ಮಸ್ಸಿನಲ್ಲಿ ವಿಡಿಯೋನ ಮಾಡಿದ್ರೆ ಹಿಂಗೆಲ್ಲ ಆಗ್ತಿರಲಿಲ್ಲ. ಲದ್ದಿ ತಿಂದೆ ಹಿಂಗ ಆಗಿರೋದು. ಇವರು ಲದ್ದಿ ತಿನ್ಬಿಟ್ಟೆ ಇಂತ ಕೆಲಸ ಮಾಡೋದು. ಅಂದ್ರೆ ಇಡೀ ಒಂದು ಈ ಪ್ರಕರಣ ಸಂಬಂಧಿತ ಅವರು ವಿಡಿಯೋನ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅರಿವಿಗಿಲ್ದಾನೆ ವಿಡಿಯೋನ ಮಾಡ್ತಾರೆ. ಅದೇ ತರ ಅವರು ತಮ್ಮ ವಾಟ್ಸ್ಆಪ್ ಹಾಗೂ ಇತರ ಸಾಮಾಜಿಕ ಜಾಲತಾಣಗಳ ಮೂಲಕ ಅರಿಯನ್ನ ಬಿಡ್ತಾರೆ. ಯಾವಾಗ ಈ ವಿಡಿಯೋ 2 ದಿನದ ನಂತರ ತೀವ್ರ ಸ್ವರೂಪನಾಗಿ ಒಂದು ಶೇರ್ ಆಗ್ಲಿಕ್ಕೆ ಶುರು ಆಯ್ತು, ಅನಂತರದಲ್ಲಿ ಯಾವಾಗ ಈ ಒಂದು ಪ್ರಕರಣ ಇಲ್ಲಿ ಒಂದಂದ್ರೆ ಅಷ್ಟೊಂದು ಜನ ಇದ್ರಲ್ಲ, ಕೇಳಿಸ್ಕೊಂಡವರು ಇದ್ರಲ್ಲ, ಇವನು ಆ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಬೇಕಾದ್ರೆ ಅಲ್ಲಿನ ಜನನಿ ಎಳ್ಕೊಂಡು ಸರಿಯಾಗಿ ಧರ್ಮದೇಟ್ ಬಿಡ್ಬೇಕಾಯ್ತು. ಇಂಥ ಕಿರಾತಕರಿಗೆ, ಕಿಡಿಗೇಡಿಗಳಿಗೆ ಸುಮ್ಮನೆ ಬಿಟ್ಟಿದ್ದಾರೆ. ಪೃಥ್ವಿ ಏನಂತಂದ್ರೆ ಇಡೀ ಪ್ರಕರಣ ಈ ಒಂದು ಪ್ರಕರಣ ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಈತ ಒಂದು ಏನೋ ಎಲ್ಲರೂ ಏನು ಗುಂಪಲ್ಲಿ ನಿಂತ್ಕೊಂಡು ಏನು ಫೋಟೋಗೆ ಫೋಸ್ ಅನ್ನ ನೀಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈತ ಎಲ್ಲರಿಂದ ದೂರ ಅಂದ್ರೆ ಒಂದು 10 ಅಡಿ ದೂರದಲ್ಲಿ ನಿಂತ್ಕೊಂಡು ವಿಡಿಯೋವನ್ನ ಮಾಡ್ತಾ ಇರ್ತಾನೆ. ವಿಡಿಯೋನ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಏನು ಫಯಾಜ್ ಶರೀಫ್ ಅನ್ನೋ ವ್ಯಕ್ತಿ ಏನಿದ್ರೆ ಆತನ ಬಳಿ ಬರುವಂತದ್ದು. ಬಂದು ಈ ಕೌಲಂದೆ ದೇಖೋ ಪಾಕಿಸ್ತಾನ ಛೋಟಾ ಪಾಕಿಸ್ತಾನಿ ಅಂತ ಒಂದು ಹೇಳಿಕೆ ನೀಡ್ತಾನೆ. ಆನಂತರದಲ್ಲಿ ಆತನು ಸಹ ಏನು ಅನನ್ ಅಲಿ ಖಾನ್ ಅನ್ನೋ ವ್ಯಕ್ತಿ ಇದ್ದಾನೆ, ಆತನು ಕೂಡ ಆ ಒಂದು ಹೇಳಿಕೆಗೆ ಧ್ವನಿಗೂಡಿಸುವಂತದ್ದು. ಇದು ಅವರಿಬ್ಬರ ನಡುವೆ ಶಿಕ್ಷೆ ಅಂದ್ರೆ ಪಾಕಿಸ್ತಾನಕ್ಕೆ ಜೈ ಅಂತಾರಲ್ಲ, ಅಲ್ಲಿಗೆ ಬಿಟ್ಟು ಬರ್ಬೇಕು, ಅವಾಗ್ಲೇ ಸರಿಯಾಗೋದು ಅಂತ ಕಾಣಿಸುತ್ತೆ. ಅಲ್ಲಿ ಭಿಕ್ಷೆ ಬೇಡ್ಕೊಂಡು ತಿಂತಾರಲ್ಲ, ಅವಾಗ್ಲೇ ಬುದ್ಧಿ ಬರೋದು ಅಂತ ಕಾಣಿಸುತ್ತೆ. ಅವಾಗ್ಲೇ ಭಾರತದ ಬಗ್ಗೆ ಅಭಿಮಾನ ಬರೋದು, ಎಷ್ಟು ಆರಾಮಾಗಿದ್ವಿ ನಾವು, ಎಷ್ಟೊಂದು ಫ್ರೀಡಮ್ ಇತ್ತು ಅಲ್ಲಿ ಅಂತ. ಥ್ಯಾಂಕ್ ಯು ದಿವೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಪಿಎಸ್ಐ ನೇಮಕಾತಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿಯಿಂದ ಮತ್ತಿಬ್ಬರು ಅಭ್ಯರ್ಥಿಗಳನ್ನ ಬಂಧಿಸಲಾಗಿದೆ. ಯಶವಂತ ಗೌಡ, ಮಧು ಎಂಬುವರನ್ನ ಬಂಧಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ಪ್ರಕರಣದಲ್ಲಿ A14 ಆಗಿದ್ದಾನೆ ಮಧು. ಇನ್ನ ಪಿಎಸ್ಐ ಪರೀಕ್ಷೆಯಲ್ಲಿ 2ನೇ ರ್ಯಾಂಕ್ ಅನ್ನ ಪಡೆದಿದ್ದಂತ ಮಧು, 8ನೇ ರ್ಯಾಂಕ್ ಅನ್ನ ಪಡೆದಿದ್ದಂತ ಯಶವಂತ ಗೌಡನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ. ಪ್ರಕರಣದಲ್ಲಿ A11 ಆರೋಪಿ ಆಗಿದ್ದ ಯಶವಂತ ಗೌಡ OMR ಶೀಟ್ ತಿದ್ದಿದ್ದ ಆರೋಪದಲ್ಲಿ ಬಂಧನ ಮಾಡಲಾಗಿದೆ. ಕೇಸ್ ದಾಖಲಾದ ಬಳಿಕ ನಾಪತ್ತೆ ಆಗಿದ್ರು ಈ ಇಬ್ಬರು ಅಭ್ಯರ್ಥಿಗಳು. ಅವರಿಬ್ಬರನ್ನು ಕೂಡ ಬಂಧಿಸಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸರು ಟೋಟಲ್ ಆಗಿ 22 ಜನರ ಮೇಲೆ ಅನುಮಾನ ಬಂದಿತ್ತು. ಅದರಲ್ಲಿ 12 ಜನರನ್ನ ಅವತ್ತೇ ಬಂಧಿಸಿದ್ರು. ಇನ್ನು ಕೆಲವರು ತಪ್ಪಿಸ್ಕೊಂಡು ಅಬ್ಸ್ಕ್ಯಾಂಡ್ ಆಗಿ ಓಡಾಡ್ತಾ ಇದ್ರು. ಈಗ ಒಬ್ಬೊಬ್ಬರನ್ನೇ ಬಂಧಿಸುವಂತ ಕೆಲಸ ಆಗ್ತಾ ಇದೆ. ಸಿಕ್ಕವ್ರನ್ನ ಬಂಧಿಸಲಾಗ್ತದೆ. 22 ಜನರ ಮೇಲೆ ಅನುಮಾನ ಬಂದಿತ್ತಲ್ಲ ಅವರನ್ನ. ಪಿಎಸ್ಐ ನೇಮಕಾತಿ ಪರೀಕ್ಷೆ ಅಕ್ರಮದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಪಿಐ ಆನಂದ್ ಮೇತ್ರಿಗೆ ಸಿಐಡಿ ಅಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ನಿನ್ನೆ ಬಂಧನ ಆಗಿದ್ದಂತ ಬೆಳ್ಳಚ್ಚು ವಿಭಾಗದ ಸಿಪಿಐ ಈತ ತನ್ನ ಪರಿಚಿತರ ಹೆಸರಲ್ಲಿ ಅಪಾರ ಭೂಮಿಯನ್ನ ಖರೀದಿ ಮಾಡಿದ್ದ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಮಣೂರಿನಲ್ಲಿ ಖರೀದಿಯನ್ನ ಮಾಡಿದ್ದ. ಪಿಎಸ್ಐ ಪರೀಕ್ಷೆ ಮುಗಿದ ನಂತರ 22 ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ದ. ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಲ್ವಾ, ಅವನು ಮಾಡಿದಾನಷ್ಟೇ. 1,25,00,000 ಹಣ ನೀಡಿ ಜಮೀನನ್ನ ಖರೀದಿ ಮಾಡಲಾಗಿತ್ತು. ಅಕ್ರಮವಾಗಿ ಬಂದಂತ ಹಣದಲ್ಲಿ ಭೂಮಿಯನ್ನ ಖರೀದಿ ಮಾಡದ್ನ ಅನ್ನುವಂತ ಪ್ರಶ್ನೆ ಇದೆ. ತನ್ನ ಪರಿಚಿತರ ಹೆಸರಿನಲ್ಲಿ
ಭೂಮಿ ಖರೀದಿಯ ಆರೋಪ ಆನಂದ್ ಮೇತ್ರಿ ಮೇಲೆ ಕೇಳಿ ಬರ್ತಾ ಇದೆ. ಆಪ್ತ ಧನಂಜಯ ಕಾಪಾಸೆ ಅನ್ನುವಂತ ಹೆಸರಿನಲ್ಲಿ ಆನಂದ್ ಮೇತ್ರಿ ಖರೀದಿ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಮೂಲತಃ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಪಡನೂರ್ ಗ್ರಾಮದ ನಿವಾಸಿಯಾಗಿದ್ದಾನೆ ಆನಂದ್ ಮೇತ್ರಿ. ನಮ್ಮ ಮೂಡಿಗೆರೆ PSIಗೆ ಆವಾಜನ್ನ ಹಾಕಿದ್ದಂತ ಆರೋಪ ನಿರಾಕರಿಸಿದ್ದಾರೆ ಶಾಸಕ MP ಕುಮಾರಸ್ವಾಮಿ. ಇದು ತಮ್ಮ ವಿರೋಧಿಗಳ ಕುತಂತ್ರ ಅಂತ ಹೇಳಿದ್ದಾರೆ ಶಾಸಕ MP ಕುಮಾರಸ್ವಾಮಿ. ಮೂಡಿಗೆರೆಯ ಶಾಸಕ ಅಲ್ಲಿ ಬಂದಿದ್ದಂತ PSIಗೆ ಆವಾಜನ್ನ ಹಾಕ್ಬಿಟ್ಟು ಮೊದಲು ಇಲ್ಲಿಂದ ಹೊರಟೋಗುವ ಅಂತೆಲ್ಲ ಹೇಳಿದ್ರು. ಈಗ ಇದು ತಮ್ಮ ವಿರೋಧಿಗಳ ಕುತಂತ್ರ ಅಂತ ಹೇಳ್ತಾ ಇದ್ದಾರೆ. ನನ್ನನ್ನ ಒಕ್ಕಲಿಗ ವಿರೋಧಿ ಅಂತ ಬಿಂಬಿಸುವಂತ ಯತ್ನ ನಡೀತಾ ಇದೆ. ಇದು ನನ್ನ ವಿರೋಧಿಗಳು ಹೆಣೆದಿರುವಂತ ಕುತಂತ್ರ. ಸಾಮಾಜಿಕ ಜಾಲತಾಣದಲ್ಲಿ ಶಾಸಕರು ಈ ರೀತಿಯಾಗಿ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ. ಯಾವಾಗ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಜನ ಶಾಸಕರು ಈ ರೀತಿಯಾಗಿ ದರ್ಪದಿಂದ ಮೆರಿಬಾರ್ದು, ಅಹಂಕಾರದಿಂದ ಮೆರಿಬಾರ್ದು, ಇದು ಜಾಸ್ತಿ ಆಯ್ತು ಅಂತೆಲ್ಲ ಕಮೆಂಟ್ಸ್ಗಳು ಬರಲಿಕ್ಕೆ ಶುರುವಾಯಿತು. ಈಗ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ ಶಾಸಕ. ಹಲೋ, ಯಾರತ್ತಿದು ನಂಬರು? ಸರ್ ನಾನು ರವೀಶ್ ಮಾತಾಡೋದು ಸರ್. ಎಲ್ಲಿದೀಯಾ ಸರ್ ಸ್ಟೇಷನ್ ಇದೀನಿ ಸರ್. ನಾನು ಬೇಡ ನಾನು ಸರ್ IG ಸಾಹೇಬರು ಫೋನ್ ಮಾಡಿ ಹೇಳಿದ್ರು ಸರ್ ತಗೊಳ್ಳಿ ಹೋಗಿ ಅಂತ. ನೀವು ವಾಪಸ್ ಹೋಗು, ಬರೆಯಂದು ವಾಪಸ್ ಹೋಗು. ಸ್ಟೇಷನ್ ಬೇಡ ಸರ್ IG ಸಾಹೇಬರು ವಾಪಸ್ ಹೋಗಲೇ ಕೇಳು, ರೆಕಾರ್ಡ್ ಮಾಡ್ಕೋಬೇಕಾರೆ. ಸರ್ ಇಲ್ಲ ಆ ಥರ ಇಲ್ಲ ಸರ್, ಅಲ್ಲಿಗೆ ಬರ್ತೀನಿ ಸರ್. ನಿಮ್ಮ ಹತ್ರ ವಾಪಸ್ ಹೋಗು, ಬಂದಾಗ ಹೋಗು. ನೀವು ಎಷ್ಟು ನಾನು ನಾಳೆ ಡೆಪ್ಯುಟೇಷನ್ ಮಾಡ್ತೀನಿ ನೋಡು. ನಿಮ್ಗೆ ನಡೆಯಲ್ಲ. ನಾನು ಎಷ್ಟು ಅಂತ ಐದಿಗೆ ಸರ್ ನನಗೆ ಗೊತ್ತಿಲ್ವಾ ಯಾರಾಗ ಎಷ್ಟು ಕೊಟ್ಟೆ ಅಂತ? ಸರ್ ಇಲ್ಲ ಸರ್ ಆ ಥರ ಏನಿಲ್ಲ ಸರ್, ನಾನೇನು ಕೊಟ್ಟಿಲ್ಲ. ಅವರೇ ಹೊರಟೋಗು, ಹೋಗು, ಬಂದಾಗ ಹೋಗು. ಈಗ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ MP ಕುಮಾರಸ್ವಾಮಿ. ಹಾಗಾದ್ರೆ ಇದನ್ನ ಕೇಸ್ ಹಾಕ್ಲಿ ನೋಡೋಣ. ಕೇಸ್ ಹಾಕ್ಬಿಡ್ಲಿ MP ಕುಮಾರಸ್ವಾಮಿ, ನಂದಲ್ಲ ಇದು ಧ್ವನಿ, ಯಾರೋ ಡಬ್ ಮಾಡಿದ್ದಾರೆ ನನ್ನ ಧ್ವನಿಯನ್ನ ಅಂತ ಕೇಸ್ ಹಾಕ್ಬಿಟ್ಟು ಪೊಲೀಸರು ತನಿಖೆ ಮಾಡಕ್ ಬಿಡ್ಬೇಕು. ಅವಾಗ ಗೊತ್ತಾಗುತ್ತೆ MP ಕುಮಾರಸ್ವಾಮಿ ಧ್ವನಿನ ಅಥವಾ ಬೇರೆಯವ್ರು ಯಾರಾದ್ರೂ ಡಬ್ ಮಾಡಿರುವಂತದ್ದ ಅಂತ. ಈ ರೀತಿಯಾಗಿ ಸಮಜಾಯಿಷಿ ಎಲ್ಲರೂ ಕೊಟ್ಬಿಡ್ತಾರೆ. ಇತರ ಸುದ್ದಿಗಳನ್ನ ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ ನಲ್ಲಿ. ಚರ್ಚ್ಗೆ ನುಗ್ಗಿ ಕಿಡಿಗೇಡಿಗಳು ಶಿಲುಬೆಗೆ ಹಾನಿ ಮಾಡಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಪೆರಡ್ಕ ಬಳಿ ನಡೆದಿದೆ. ಮ್ಯಾನ್ಯುಯಲ್ ಅಸೆಂಬ್ಲಿ ಆಫ್ ಗಾಡ್ ಹೆಸರಿನ ಚರ್ಚ್ ಬಳಿ ಭಗವದ್ ಧ್ವಜವನ್ನ ಹಾರಿಸಿ ಆಂಜನೇಯನ ಚಿತ್ರವಿರಿಸಿ ದುಷ್ಕೃತ್ಯವನ್ನ ಮೆರೆದಿದ್ದಾರೆ. MES ಮುಖಂಡ ಶುಭಂ ಶೆಳಕೆ ವಿರುದ್ಧ FIR ದಾಖಲಾಗಿದೆ. ಕರ್ನಾಟಕ ಗಡಿ ಭಾಗ ಮಹಾರಾಷ್ಟ್ರಕ್ಕೆ ಸೇರಿಸಿದ ನಕ್ಷೆ ಆರೋಪದಡಿ ಮಾಳಮಾರುತಿ ಠಾಣೆಯಲ್ಲಿ FIR ದಾಖಲಾಗಿದೆ. ದೆಹಲಿ CM ಅರವಿಂದ್ ಕೇಜ್ರಿವಾಲ್ರಿಗೆ ಬೆದರಿಕೆ ಒಡ್ಡಿದ ಆರೋಪದ ಮೇಲೆ ಬಿಜೆಪಿ ನಾಯಕ ತಜಿಂದರ್ ಪಾಲ್ ಸಿಂಗ್ ಬಗ್ಗಾರನ್ನ ಪಂಜಾಬ್ ಪೊಲೀಸರು ಬಂಧಿಸಿದ್ದಾರೆ. ಮಾರ್ಚ್ 3ರಂದು ನಡೆದಂತ ಪ್ರತಿಭಟನೆಯ ವೇಳೆ ತಜಿಂದರ್ ಸಿಂಗ್ ಕೇಜ್ರಿವಾಲ್ಗೆ ಬೆದರಿಕೆಯನ್ನ ಹಾಕಿದರು. BBMP ಮುಖ್ಯ ಆಯುಕ್ತರಾಗಿದ್ದಂತ ಗೌರವ್ ಗುಪ್ತಾ ಕೊನೆಗೂ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ. BBMP ಕಮಿಷನರ್ ಆಗಿ ತುಷಾರ್ ಗಿರಿನಾಥ್ ಅಧಿಕಾರವನ್ನ ಸ್ವೀಕರಿಸಿದರು. ಬ್ಯಾಟನ್ ನೀಡುವ ಮೂಲಕ ತುಷಾರ್ ಗಿರಿನಾಥ್ರಿಗೆ ಗೌರವ್ ಗುಪ್ತಾ ಅಧಿಕಾರವನ್ನ ಹಸ್ತಾಂತರ ಮಾಡಿದರು. KSBCL ಹೊಸ ನೀತಿಯಿಂದ ತೊಂದರೆ ಆಗಿದೆ ಅಂತ ಆರೋಪಿಸಿ ಮಧ್ಯವರ್ತಕರು ಇಂದಿನಿಂದ ಮೇ 19ರವರೆಗೆ ಮುಷ್ಕರವನ್ನ ನಡೆಸಲಿಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ವೀಕೆಂಡ್ ನಲ್ಲಿ ಮದ್ಯಪ್ರಿಯರಿಗೆ ಎಣ್ಣೆ ಸಿಗಲ್ಲ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು